ಸೊ ಇವಾಗ ನಿಮ್ಗಿರುವಂತಹ ಜವಾಬ್ದಾರಿಗಳ ಬಗ್ಗೆ ಏನೇನು ಅಂತೀರಿ? ಒಂದು ಡ್ರಾಮಾ ಕಂಪನಿ ಅಂತಂದರೆ ನಮಗೆಲ್ಲ ಅನ್ಸೋದೇನು, ಬರ್ತಾರೆ, ನಗಿಸ್ತಾರೆ ಅಥವಾ ಅಳಿಸ್ತಾರೆ, ಹೋಗ್ತಾರೆ, ಮೇಕಪ್ ಇರುತ್ತೆ ಅಂತಂದು. ಆ್ಯಕ್ಚುಲಿ ಒಬ್ಬ ರಂಗಭೂಮಿ ಕಲಾವಿದನ ಬದುಕು ಹೆಂಗಿರುತ್ತೆ ಸರ್? ತುಂಬ ಕಷ್ಟಕರವಾಗಿದ್ದು. ಯಾಕಂದರೆ ಎಷ್ಟೋ ತಿಂಗಳಗಟ್ಟಲೆ ಮನೆ ಬಿಡಬೇಕು, ಶೂಟಿಂಗ್ ಮುಗಿಸ್ಕೊಂಡು ಹೋಗುವ ಒಂದು ವಾರದಲ್ಲಿ ಶೂಟಿಂಗ್ ಮುಗಿಯುತ್ತೆ, ಮನೆಗೆ ಹೋಗ್ಬೋದು. ಅದೇ ಡ್ರಾಮಾ ಹಂಗಲ್ಲ, ಕಂಟಿನ್ಯೂ ನಡೀತಿದ್ರೆ ಒಂದೊಂದು ತಿಂಗಳು ನಡೆಯುತ್ತೆ, ಎರಡೆರಡು ತಿಂಗಳು ನಡೀತೈತಿ. ಸೊ ಮನೆ ಮಠ ಮಾರು ಎಲ್ಲ ಬಿಟ್ಟು ಬಂದು ಅಲ್ಲಿರ್ಬೇಕು, ಕಲಾವಿದನಿಂದ ಹಿಡ್ಕೊಂಡು. ಸೊ ಅಲ್ಲಿ ಎಲ್ಲ ಇದಕ್ಕೆ ಅಲ್ಲಿರೋ ನೇಚರ್ಗೂ ಅಡ್ಜಸ್ಟ್ ಆಗ್ಬೇಕು, ಆ ಶೀಟಿಗೆ ಅಡ್ಜಸ್ಟ್ ಆಗ್ಬೇಕು. ಮನೇಲಿ ಬಿಲ್ಡಿಂಗಲ್ಲಿ ಇರ್ತಾನೆ, ಇಲ್ಲಿ ಬಂದು ಶೀಟಲ್ಲಿ ಇರಬೇಕು. ಆರ್ಟಿಸ್ಟಿನ ಜೀವನಲ್ಲಿ ನಿಜವಾಗ್ಲೂ ಕಷ್ಟಕರವಾಗಿತ್ತು. ಓಕೆ, ನಾನು ಒಬ್ಬ ಒಳ್ಳೆ ಗುಡ್ ಫ್ರೆಂಡನ್ನು ನಾನು ಆ್ಯಕ್ಚುಲಿ ಬೇರೆ ಪ್ರೋಗ್ರಾಮಲ್ಲಿ ಮಾತಾಡಿಸಿದೆ. ಅವರು ಡ್ರಾಮಾದಲ್ಲಿ ಬ್ಯುಸಿ ಇದ್ದರು, ಬಟ್ ಸ್ಟಿಲ್ ಅವ್ರು ನನಗೆ ಟೈಮ್ ಕೊಟ್ಟು ನನ್ನ ಏನೋ ಕೆಲಸ ಇತ್ತು, ಬಂದು ಹೋದರು, ಮಾತಾಡಿದ್ರು, ಆಯಿತು. ಅವ್ರು ನಂಗೆ ಹೇಳಿದ್ದೇನು ಅಂತಂದರೆ, ಒಂದು ಡ್ರಾಮಾ ಕಂಪನಿ ಅಂತಂದರೆ ಒಂದು 30-35 ಜನ ಇರ್ತಾರೆ, ಅದರಲ್ಲಿ ಒಂದು 15 ಜನ ಆರ್ಟಿಸ್ಟ್ ಇರ್ತಾರೆ. ಬಟ್ ಎಲ್ಲರೂ ಕೆಲಸ ಮಾಡ್ತಾರೆ, ಅಲ್ಲಿ ಹಂಚ್ಕೊಂಡು ಕೆಲಸ ಮಾಡ್ತೀವಿ ನಾವೆಲ್ಲ ಅಂತ. ಹೌದು ಸರ್, ಹೆಂಗೆ ಸರ್ ಇದು? ಅದು ಅವ್ರ ಮುಂಚೆಯಿಂದ ಅಲ್ಲೇ ಬೆಳೆದಿರೋದ್ರಿಂದ ಏನಾದರೂ ಉದಾಹರಣೆ, ಮೊನ್ನೆ ನಯನ ಅವ್ರಿಗೆ ಬಂದಿದ್ರು ನಮ್ಮ ಕಡೆ, ಇನ್ನೂ ವರ್ಕ್ ಆಗಿರಲಿಲ್ಲ. ಇವತ್ತು ಸಾಯಂಕಾಲ 6 ಗಂಟೆಗೆ ಡ್ರಾಮಾ ಸ್ಟಾರ್ಟ್ ಇತ್ತು. ಸೊ ನಾನೆಲ್ಲ ಸೌಂಡ್ ಗಿೌಂಡ್ ಎಲ್ಲ ಆಪ್ರೇಟ್ ಮಾಡ್ತಾ ಇದ್ದೆ. ಅವರೇ ಬಂದು ಕೇಳಿದ್ರು, ನಾನು ಒಂಚೂರು ಏನಾರು ಮಾಡ್ಲೇನಂತ. ಏನೇ ಮಾಡಿಬಿಡ್ರಿ ಅಂದೆ. ಮಾಡಿದ ಕಾರು ಅಂತೇಳಿ ಕಸ್ಕೊಂಡು ಕೇಬಲ್ ತೊಗೊಂಡು ಕೊಟ್ಟಿದ್ರು. ಸೊ ಅಲ್ಲಿ ನೋಡ್ತಾ ಇದ್ರೆ ಆರ್ಟಿಸ್ಟ್ಗೆ ರಂಗಭೂಮಿ ಮೇಲೆ ಇರೋಂಥವ್ನಿಗೆ ಅವನಿಗೂ ಮಾಡದೆ ಕೂಡ್ಬೇಕಂತ. ತುಂಬ ಡೆಡಿಕೇಟಿವ್ ಆಗಿರುತ್ತೆ ಟೀಮ್. ಖಂಡಿತ ಅವರೇ ಮೈ ಮೇಲೆ ತೊಗೊಂಡು ಅವರೇ ಮಾಡ್ತಿರ್ತಾರೆ. ಅವ್ರಿಗೆ ಬರ್ತಿರಂಗಿಲ್ಲ ಕೆಲಸ, ಆದರೂ ಮಾಡ್ತಿರ್ತಾರೆ, ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ವರ್ಕರಿಂದ ಆರ್ಟಿಸ್ಟ್ ಆಗಿರೋದು ರಂಗಭೂಮಿಯಲ್ಲಿ, ನನಗೆ ಗೊತ್ತಿರೋ ಪ್ರಕಾರ. ನಾವು ಇಂಥ ದೊಡ್ಡ ಸ್ಟಾರ್ ಮಗ ಅದೀವಿ, ಓನರ್ ಮಗ ಅದೀವಿ ಅಂದ್ರೂ ನಮ್ಮಪ್ಪ ನಮ್ಗೆ ಡೈರೆಕ್ಟ್ ರಂಗಭೂಮಿ ಹಚ್ಚಕ್ಕೆ ಕೊಟ್ಟೇ ಇಲ್ಲ. ಮೊದಲ ಅನೌನ್ಸ್ ಮಾಡಂತ ಬಾಯ್ ಸ್ವಚ್ಛ ಆಕೈತಿ, 1 ವರ್ಷ 2 ವರ್ಷ ಅನೌನ್ಸ್ ಮಾಡಕ್ಕೆ ಹೋದ್ರು, ನಾಟಕ ಐತಿ ನಮ್ದು ಊರಾಗ ಬರ್ರಿ ಅಂತೇಳಿ ಆ ಥರ ಅನೌನ್ಸ್ ಮಾಡಕ್ಕೆ ಹೋಗ್ತಿದ್ದೆ. ಅದಾದ್ಮೇಲೆ ಸೌಂಡ್ ಆಪ್ರೇಟ್ ಮಾಡಕ್ಕೆ. ಹೆಂಗೆ ಅನೌನ್ಸ್ ಮಾಡ್ತಿದ್ರಿ? ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧುಗಳೇ, ಇದೇ ನಿಮ್ಮ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಹಾಕಿರುವ ತಾಳಿಕೋಟಿ ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಕಂಪನಿಯವರ ನಾಟಕ ಗಂಗಿ ನೀ ಜಗ್ಗಬೇಡ ಲುಂಗಿ. ಈ ನಾಟಕದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ನಟಿ, ಕಾಮಿಡಿ ನಟಿ ಹಾಗೂ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ನಯನ ಇವರು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ದಾವಲ್ ತಾಳಿಕೋಟೆಯವರು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಹಾಗೂ ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಹರೀಶ್ ಹಿರಿಯೂರವರು ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಚಲನಚಿತ್ರ ನಟ ಭರತ್ ರಾಜ್ ತಾಳಿಕೋಟಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ನೀವೆಲ್ಲರೂ ಬನ್ನಿ, ನಾಟಕ ನೋಡಿ. ಪ್ರತಿದಿನಲೂ 4 ಆಟಗಳು. ಮೊದಲನೇ ಆಟ ಮಧ್ಯಾಹ್ನ 3 ಗಂಟೆಗೆ, 2ನೇ ಆಟ ಸಂಜೆ 6:15ಕ್ಕೆ, 3ನೇ ಆಟ ರಾತ್ರಿ 9:45ಕ್ಕೆ, 4ನೇ ಆಟ ಮಧ್ಯರಾತ್ರಿ 12:45ಕ್ಕೆ ಇರುತ್ತೆ. ಭಾರಿ ಐತ್ರಿ ನಾಟಕ. ಜಾತ್ರೆಗೆ ಕೇಳ್ರಿ, ತಾಳಿಕೋಟಿ ಕಂಪನಿಯವ್ರ ನಾಟಕ ಭಾರಿ ಐತಿ ಅಂತ ಹೇಳ್ತಾರೆ. ನೋಡಿ ನಕ್ ಹೊಟ್ಟೆ ಉಣ್ಣ ಆಗ್ಬೇಕಂತ ಭರ್ಜರಿ ನಾಟಕ ಗಂಗಿ ನೀ ಜಗ್ಗಬೇಡ ಲುಂಗಿ. ಪ್ರತಿನಿತ್ಯ ನಾನೇ ಮಾಡೋದು, ನಾನೇ ರೆಕಾರ್ಡ್ ಮಾಡಿ ಹಾಕೋದು. ಈ ತರ ಎಲ್ಲಾ ಕೆಲಸನು ಫಸ್ಟಿಂದ ಹಿಡ್ಕೊಂಡು ಎಲ್ಲಾ ಕೆಲಸ. ಇದು ಹೊಸ ನಾಟಕನಾ ಅಥವಾ ಹಳೆ ಈ ವರ್ಷದ ನಾಟಕ? ಗಂಗಿ ನೀ ಜಗ್ಗಬೇಡ ಲುಂಗಿ. ಸೊ ಇಂಥ ಕಲಿಯುಗದ ಕುಡುಕ, ಬಸ್ ಕಂಡಕ್ಟರ್, ಖಾನಾವಳಿ ಚೆನ್ನಿ, ಆಮೇಲೆ ಈಗ ಹೇಳಿದ್ದು ಗಂಗಿ ನೀ ಜಗ್ಗಬೇಡ ಲುಂಗಿ, ಇವೆಲ್ಲ ಹೆಸರು ಹೆಂಗ್ ಹುಡುಕ್ತೀರಿ ನೀವು ಅಂತ? ಅದು ಹೆಂಗ, ಅಲ್ಲಿ ನಮ್ಮ ಕಡೆ ಉತ್ತರ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಜಾನಪದ ಹಾಡುಗಳು. ಹೌದು. ಸೊ ವಿಶೇಷವಾಗಿ ಏನು ಮಾಡ್ತೀವಿ ಅಂದ್ರೆ, ನಾವು ಜಾನಪದ ಹಾಡನ್ನ ಏನು ಯಾವ್ದು ಕ್ಲಿಕ್ ಆಗಿರುತ್ತಲ್ಲ, ಸೊ ಆ ಟೈಟ್ಲಿ ಮುಂಚೆನೇ ಪ್ಲಾನ್ ಮಾಡಿರ್ತೀವಿ. ಅದಕ್ಕೆ ಸ್ವಲ್ಪ ತಕ್ಕಂಗೆ ಕಥೆಯನ್ನು ಹೇಳ್ಕೊಂಡು ಬಿಡ್ತೀವಿ, ಅಷ್ಟೇ ಮುಗಿದು. ಈಗ ನಮ್ಮ ಕಡೆ ಫೇಮಸ್ ಅದು ನಾನಿನ್ನ ಡ್ರೈವರ್ ಅಲ್ಲ, ಅದನ್ನು ಸಹಿತ ಆಕಿ ನನ್ನ ಲವ್ವರ್, ಅದನ್ನು ಟೈಟ್ಲ್ ಇಟ್ಟಿದ್ದೀವಿ. ಜಾನಪದ ಯಾವ್ಯಾವ ಹಿಟ್ ಆಗಿದಾವೆ ಎಲ್ಲವೂ ಟೈಟ್ಲ್ ಆಲ್ರೆಡಿ ಇದಾವೆ.